ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 27ನೇ ಅಧ್ಯಾಯ, ಅದರ 10ನೇ ವಾಕ್ಯ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ದಾವೀದನು ತನ್ನ ಜೀವಿತದಲ್ಲಿ ಗಂಡಾಂತರದಲ್ಲಿರುವಾಗ, ಇಕ್ಕಟ್ಟಿನ ಸಮಯದಲ್ಲಿರುವಾಗ ಒಬ್ಬ ಭಕ್ತನು ತನ್ನ ನಂಬಿಕೆಯನ್ನು ಹೇಗೆ ಪ್ರಕಟಿಸ್ತಾನೆ ಎಂಬುದಾಗಿ ಹೆಡ್ಡಿಂಗಲ್ಲಿ ನಾವು ನೋಡ್ತೇವೆ. ಇಕ್ಕಟ್ಟಿನ ಮಧ್ಯದಲ್ಲಿರುವಾಗ ನಂಬಿಕೆಯನ್ನು ಪ್ರಕಟಿಸುವುದು ಬಹಳ ಕಷ್ಟಕರವಾದಂತಹ ಕಾರ್ಯ. ಏಕೆಂದರೆ ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಸನ್ನಿವೇಶಗಳು ಅನುಕೂಲವಾಗಿದ್ದಾಗ, ಎಲ್ಲವೂ ಆಶೀರ್ವಾದಕರವಾಗಿದ್ದಾಗ ನಾವು ನಂಬಿಕೆಯನ್ನು ಹೇಳೋದು, ನಂಬಿಕೆಯನ್ನು ಪ್ರಕಟಿಸೋದು, ದೇವರ ಮೇಲಿರುವಂಥ ನಂಬಿಕೆಯನ್ನು ಪ್ರಚುರಪಡಿಸೋದು ಅಷ್ಟು ಕಷ್ಟಕರವಾದದ್ದಲ್ಲ. ಆದರೆ ಗಂಡಾಂತರದಲ್ಲಿ ಒಬ್ಬ ಭಕ್ತನು ನನ್ನ ದೇವರು ನನ್ನ ಸಂಗಡ ಇದ್ದಾನೆ ಅಂತ ಹೇಳೋದು ಬಹಳ ಆಶ್ಚರ್ಯಕರವಾದದ್ದು. ಇಲ್ಲಿ 10ನೇ ವಾಕ್ಯದಲ್ಲಿ ದಾವೀದ ಹೇಳ್ತಾನೆ, ನನ್ನ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು. ಅಂದರೆ ಒಂದು ವೇಳೆ ತೊರೆದು ಬಿಟ್ಟರೂ ಸಹ ಯೆಹೋವನನ್ನು ಸೇರಿಸಿಕೊಳ್ತಾನೆ. ಆದರೆ ನಾನು ಮಲಯಾಳಂ ಭಾಷೆಯಲ್ಲಿ ನಾನು ಅದನ್ನು ಓದಿದಾಗ ಅಲ್ಲಿ ಮಲಯಾಳಮಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನನ್ನ ತಂದೆಯು ತಾಯಿಯು ನನ್ನನ್ನು ತೊರೆದು ಬಿಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಪಾಸ್ಟ್ ಟೆನ್ಸ್ ಕೊಟ್ಟಿದ್ದಾರೆ. ಇವನಲ್ಲಿ ಫ್ಯೂಚರ್ ಟೆನ್ಸ್ ಯೂಸ್ ಮಾಡ್ತಾನೆ. ಕನ್ನಡದಲ್ಲಿ ಫ್ಯೂಚರ್ ಟೆನ್ಸಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ತೊರೆದು ಬಿಟ್ಟರೇನು, ತೊರೆದು ಬಿಟ್ಟರೆ ಒಂದು ವೇಳೆ ಅವರೇನಾದರೂ ಅಪ್ಪ ಅಮ್ಮ ನನ್ನನ್ನು ಕೈ ಬಿಟ್ಟರೆ ನಾನು ನಿರಾಶೆ ಪಡಲ್ಲ. ಯಾಕೆ ಅಂದರೆ ಯೆಹೋವನನ್ನು ಸೇರಿಸ್ಕೊಳ್ತಾನೆ. ಆದರೆ ಮಲಯಾಳಂದಲ್ಲಿ ಕೊಟ್ಟಿರೋದು, ನನ್ನ ತಂದೆ ತಾಯಿಗಳು ನನ್ನನ್ನು ತಿರಸ್ಕರಿಸಿದ್ದಾರೆ ಅಥವಾ ತೊರೆದು ಬಿಟ್ಟಿದ್ದಾರೆ ಅಂತ ಪಾಸ್ಟ್ ಟೆನ್ಸ್ ಯೂಸ್ ಮಾಡಿದ್ದಾರೆ ಅಲ್ಲಿ. ಪ್ರಿಯ ದೇವರ ಮಕ್ಕಳೇ, ದಾವೀದನ ಜೀವಿತದಲ್ಲಿ ಬಹಳ ವೇದನಾಜನಕವಾದ ಅನುಭವ, ಬಹಳ ಕಷ್ಟಕರವಾದ ಅನುಭವ. ಯಾರೂ ಸಹ ದಾವೀದನಿಗೆ ಸಹಾಯ ಮಾಡೋಕ್ಕಿಲ್ಲ. ಗಂಡಾಂತರದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಪ್ರತ್ಯೇಕವಾಗಿ ರಾಜನೇ ಅವನಿಗೆ ವಿರೋಧವಾಗಿದ್ದಾನೆ. ರಾಜ ವಿರೋಧವಾಗಿರುವಾಗ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರೂ ಸಹ ಈ ಲೋಕದಲ್ಲಿ ನಮಗೆ ಸಹಾಯ ಮಾಡೋಕ್ಕೆ ಬರಲ್ಲ. ಎಲ್ಲರೂ ನಮಗೆ ಉನ್ನತ ವ್ಯಕ್ತಿಗಳು ವಿರೋಧವಾದಾಗ ಎಲ್ಲಿ ನಮ್ಮ ಸಪೋರ್ಟ್ಗೆ ನಿಂತರೆ ಅವರಿಗೂ ಸಮಸ್ಯೆ ಆಗತ್ತೆ ಎಂಬುದಾಗಿ ತಿಳಿದು ದೂರ ಹೋಗ್ಬಿಡ್ತಾರೆ. ಯೇಸು ಸ್ವಾಮಿಯನ್ನು ರೋಮ್ ಸಾಮ್ರಾಜ್ಯದವರು ಹಿಡಿದಾಗ ಪೇತ್ರ ಮತ್ತು ಇತರ ಶಿಷ್ಯರುಗಳೆಲ್ಲ ಓಡಿ ಹೋದ ಹಾಗೆ ಅವ್ರಿಗೆ ಗೊತ್ತಾಯಿತು, ಹಿಡಿದಿರೋದು, ವಿರೋಧ ಮಾಡೋಕ್ಕೆ ಬಂದಿರೋದು ಸಾಧಾರಣ ಪರಿಸಾಯರಲ್ಲ, ಸಾಧಾರಣ ಶಾಸ್ತ್ರಿಗಳಲ್ಲ. ಅದಕ್ಕಿಂತ ಮುಂಚೆ ತುಂಬ ಸರಿ ಅವ್ರನ್ನ ಹಿಡಿಯುವುದಕ್ಕಾಗಿ ಶಾಸ್ತ್ರಿಗಳು, ಪರಿಸಾಯರು ಎಲ್ಲ ಬಂದಿದ್ದರು. ಆದರೆ ಆ ಟೈಮಲ್ಲೆಲ್ಲ ಯಾರೂ ಯೇಸುಸ್ವಾಮಿಯನ್ನು ಬಿಟ್ಟು ಓಡೋಗಲಿಲ್ಲ. ಆದರೆ ಈಗ ಬಂದಿರೋದು ರೋಮ್ ಸಿಪಾಯಿಗಳು ಬಂದಿದ್ದಾರೆ, ಸೈನ್ಯದವರು ಬಂದಿದ್ದಾರೆ. ಈಗ ಅವರಿಗೆ ಭಯ ಆಗೋಯ್ತು. ಯಾಕೆಂದರೆ ದೊಡ್ಡ ವ್ಯಕ್ತಿಯ ಕೈಗೆ ನಾವು ಸಿಕ್ಕಾಕ್ಕೊಂಡ್ರೆ ಕಷ್ಟ ಆಗ್ತದೆ. ಈಗ ಯೇಸುವಿಗೆ ಸಪೋರ್ಟ್ ಮಾಡಿ ನಿಂತರೆ ನಮ್ಮ ಪ್ರಾಣನೇ ಹೋಗ್ಬಿಡುತ್ತೆ. ಅವರೆಲ್ಲರೂ ದೂರ ಹೋಗ್ಬಿಟ್ರು. ಇಲ್ಲಿ ದಾವೀದನ ಸಂಗಡ ಯಾರೂ ಇಲ್ಲ. ಏಕಾಂಗಿಯಾಗಿ ಗುಹೆಗಳಲ್ಲಿ, ಕಾಡುಗಳಲ್ಲಿ ಅಲೆಯುವಾಗ ಅವನ ತಂದೆ ಇಲ್ಲ, ತಾಯಿ ಇಲ್ಲ, ಸಹೋದರರಿಲ್ಲ, ಯಾರೂ ಅವನ ಸಂಗಡ ಇಲ್ಲ. ಆದರೆ ಒಂದು ನಂಬಿಕೆ ಮಾತ್ರ ದಾವೀದನಲ್ಲಿತ್ತು. ಯಾರೆಲ್ಲ ನನ್ನನ್ನು ಕೈ ಬಿಟ್ಟರೋ ಯೇಸು ನನ್ನನ್ನು ಕೈ ಬಿಡಲ್ಲ. ಈ ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಎಲ್ಲರೂ ಕೈ ಬಿಟ್ಟಂತಹ ಸ್ಥಿತಿ, ಎಲ್ಲರೂ ನಿನ್ನನ್ನು ತೊರೆದಂತಹ ಸ್ಥಿತಿ, ಒಂದು ರೀತಿಯಲ್ಲಿ ತೊರೆಯುವಂತಹ ರೀತಿಯ ಅನುಭವಗಳು ನಿನ್ನ ಮುಂದೆ ಕಾಣಿಸ್ತಾ ಇದ್ರೂ ಸಹ ನೀನು ನಿರಾಶೆ ಪಡಬೇಡ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಕಾರ್ಯ ಮಾಡುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ನಂಬಿಕೆಯಿಂದ ನೀನು ಆತನ ಮುಖವನ್ನು ನೋಡೋದಾದರೆ, ನಂಬಿಕೆಯಿಂದ ಆತನಲ್ಲಿ ನೀನು ಆಶ್ರಯಿಸುವುದಾದರೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆದ್ದರಿಂದ ಈಗಲ ಸಮಯದಲ್ಲಿ ಕರ್ತನಿಗೆ ಹೇಳು, ಕರ್ತನೆ ನೀ ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ದಾವೀದನ ಒಂದು ನಂಬಿಕೆಯ ಮಾತೇನು ಗೊತ್ತಾ? ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನೋ, ಯೆಹೋವನು ನನ್ನನ್ನು ಸೇರಿಸಿಕೊಳ್ತಾನೆ. ಯೆಶಾಯ 49:15 ಹೇಳುತ್ತೆ, ಒಬ್ಬ ತಾಯಿ ತನ್ನ ಮಗುವನ್ನು ಮರೆತಾಳೆ, ತಾನು ಎತ್ತ ಕೂಸನ್ನು ಮರೆತಾಳೆ. ಅವಳು ಮರೆತರು, ನಾನು ನಿನ್ನನ್ನು ಮರೆಯೋದಿಲ್ಲ. ಈ ಲೋಕದಲ್ಲಿ ಯಾರೆಲ್ಲ ನಿನಗೆ ವಿರುದ್ಧವಾಗಿ,
ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡಿದ್ರು ಸಹ ದೇವರ ವಾಕ್ಯ ಹೇಳ್ತದೆ, ನಿನಗಾಗಿ ಬರುವಂತಹ ಒಬ್ಬ ದೇವರಿದ್ದಾನೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳು, ಸ್ವಾಮಿ ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ, ನೀನು ನನ್ನ ಜೊತೆ ಇರುವುದಕ್ಕಾಗಿ ಸ್ತೋತ್ರ, ನೀನು ಅದ್ಭುತವನ್ನು ಮಾಡುವ ಸರ್ವಶಕ್ತನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ದಾವೀದನನ್ನು ಎಲ್ಲರೂ ಕೈ ಬಿಟ್ಟರು, ಆದರೆ ದೇವರವನನ್ನು ಕೈ ಬಿಡಲಿಲ್ಲ. ಯೋಸೇಫನನ್ನು ಎಲ್ಲರೂ ಕೈ ಬಿಟ್ಟರು, ಆದರೆ ದೇವರವನನ್ನು ಕೈ ಬಿಡಲಿಲ್ಲ. ಯೋಸೇಫನ ಸಂಗಡ ದೇವರಿದ್ದರು, ದಾವೀದನ ಸಂಗಡ ದೇವರಿದ್ದರು. ಅದೇ ದೇವರು ನಿನ್ನ ಸಂಗಡ ಇರ್ತಾನೆ, ಅದೇ ದೇವರು ನಿನಗೆ ಸಹಾಯ ಮಾಡ್ತಾನೆ, ಆ ದೇವರು ನಿನ್ನ ಜೊತೆಯಲ್ಲಿರ್ತಾನೆ. ದಾವೀದನ ಜೀವಿತದಲ್ಲಿ ಎಲ್ಲರೂ ಕೈ ಬಿಟ್ಟಾಗಲೂ ಸಹ ದೇವರು ಅವನ ಜೊತೆಯಲ್ಲಿದ್ದು ಕಾಡುಗಳಲ್ಲಿ ಗುಹೆಗಳಲ್ಲಿ ಅಲೆದಾಡಿದಾಗ ದೇವರ ಸಾನ್ನಿಧ್ಯವಿದ್ದು ಅವನನ್ನು ರಕ್ಷಿಸಿ ಪುನಃ ರಾಜ್ಯವನ್ನು ಅವನಿಗೆ ಕೊಟ್ಟು ರಾಜನಾಗಿ ಅವನನ್ನು ಸಿಂಹಾಸನದಲ್ಲಿ ಕೂರಿಸಿದಂತಹ ಅದೇ ದೇವರ ಸಾನ್ನಿಧ್ಯ ಈ ಹಗಲ ಸಮಯದಲ್ಲಿ ನೀನು ಅನುಭವಿಸುತ್ತಾ ದೇವರ ಮುಖವನ್ನು ನೋಡುತ್ತಾ ಮುಂದೆ ಸಾಗುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಯಾರಾದರೂ ನಿರಾಶೆಯಿಂದ ನನ್ನನ್ನು ಎಲ್ಲರೂ ಕೈ ಬಿಟ್ಟಿದ್ದಾರೆ ಎಂಬುದಾಗಿ ಹೇಳುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ, ಇಲ್ಲ, ಆತನು ನಿನಗಾಗಿದ್ದಾನೆ, ಆತನು ನಿನಗಾಗಿ ಬರುವವನಾಗಿದ್ದಾನೆ, ನಿನಗಾಗಿ ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ಅಪ್ಪ. ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕೈ ಬಿಡಲ್ಪಟ್ಟಂಥ, ತಿರಸ್ಕರಿಸಲ್ಪಟ್ಟಂಥ ಸ್ಥಿತಿಯಲ್ಲಿ ಯಾರಾದರೂ ಕೇಳ್ತಾ ಇದ್ದರೆ ಅಪ್ಪ, ಅವರ ಜೀವಿತದಲ್ಲಿ ಸಹಾಯ ಮಾಡಪ್ಪ. ನೀನವ್ರ ಜೊತೆಯಲ್ಲಿರೋ, ನೀನವ್ರಿಗೆ ಅದ್ಭುತವನ್ನು ಮಾಡಿ ನಿನ್ನ ಸಾನ್ನಿಧ್ಯವನ್ನು ಕಾಣುವ ಹಾಗೆ ಕರ್ತನೆ ನಿನಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.